हरिः श्रीं श्रीगुरुभ्यो नमः समस्तगुरुभ्यो नमः हरिः श्रीं सर्वैर्गिरीन्द्रसदनैः मदनोऽपि दारयेः दूरीकृतश्च बदरीपुरवासिभिस्तयेः यस्याश्रयात् सकलदैवतदैवतेशं व्यासं सुशान्तमनिशं मनसा स्मरामि आचार्यः पवनोऽस्माकम् आचार्याणी च भारती देवो नारायणः श्रीशः देवी मङ्गलदेवता दुर्ज्ञेयत्वात् दुःखदत्वात् दुष्प्राप्यत्वात् च दुर्जनैः सतामभयभूमित्वात् दुर्गात्वं हृद्गुहाश्रयात् दुर्गात्वं सद्गुणार्णवे वन्दे हृषीकेशमथो नृसिंहं जनार्दनं चिन्तयधीरूपेन्द्रं श्रीवामनं संस्मर विष्णुमेमि श्रीराममञ्चेऽहमधोक्षजं च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिः भवताद्विभूत्यै विश्वोत्तमं हरिं श्रीशं विश्वजीवोत्तमानिलं विश्वोत्तमगुणाकारं विश्वोत्तमयतिं श्रये अशेषवेदान्तकृतान्तसारव्याख्याविहारान् हरिभक्तिसिन्धून् त्रिविक्रमार्यान् परमान् गुरून् मे नारायणार्यांश्च गुरून् नमामि माङ्गल्यप्रदते मनोहरगिरा मुग्धास्मि सेयं तव श्रीमत्पादसरोजयोः सुभग गोविन्दार्य मे मानसम् माद्यद्यपि चञ्चरीकति सदा हृन्मन्दिरं पावयन् ईशावास्यमदो विधेहि भगवद्भक्तिं प्रदेहि स्थिराम् श्रीगुरुभ्यो नमः हरिः श्रीं समस्तगुरुभ्यो नमः हरिः श्रीं ಶ್ರೀಮನ್ಮಧ್ವವಿಜಯ ಮಹಾಕಾವ್ಯದಲ್ಲಿ ನಾವೀಗ 2ನೇ ಸರ್ಗದಲ್ಲಿ ವಿಚಾರ ಮಾಡ್ತಾ ಇರುವಂಥದ್ದು. ನಡಿಲಾಯ ದಂಪತಿಗಳ ಮಗ ವಾಸುದೇವ ಇನ್ನು ಸಣ್ಣ ಶಿಶು, ಕೇವಲ 6 ತಿಂಗಳುಗಳಿರ್ಬೋದಷ್ಟೆ. ಆಗ ಒಮ್ಮೆ ತಮ್ಮ ಮನೆಗೆ ಸಮೀಪದಲ್ಲೇ ಇದ್ದಂತಹ ಬಂಧುಗಳೊಬ್ಬರ ಮನೆಗೆ ಆ ವಾಸುದೇವನ ತಾಯಿ ಅಂದರೆ ನಡಿಲಾಯ ಭಟ್ರ ಹೆಂಡತಿ ಅವರ ಮನೆಗೆಲಸದ ಸಹಾಯಕ್ಕೆ ಹೋಗಿದ್ದು. ಕಾರ್ಯಕ್ರಮಗಳು, ವಿಶೇಷವಾದ ಕಾರ್ಯಕ್ರಮಗಳಿರುವಾಗ ಮತ್ತೊಬ್ಬರ ಮನೆಗೆ ಹೋಗಿ ಅವರಿಗೆ ಸಹಾಯ ಮಾಡುವಂಥದ್ದು. ಪರಸ್ಪರ ಎಲ್ಲರೂ ಬೆರೆತಾರೆ. ಹಾಗೆ ಅದು ಹಣ ಕೊಟ್ಟು ಮಾಡಿಸುವುದಲ್ಲ. ಅಥವಾ ಶ್ರೀಮಂತರ ಮನೆಗೆ ಸಾಮಾನ್ಯವಾಗಿ ಬಡ ಜನರು ಹೋಗಿ ಕೆಲಸ ಮಾಡುವುದಿಲ್ಲ. ಬಡವರ ಮನೆಗೂ ಶ್ರೀಮಂತ ಮನೆಯ ಸ್ತ್ರೀಯರು ಬಂದು ಕೆಲಸ ಮಾಡ್ತಾರೆ. ಬಹಳ ಶ್ರೀಮಂತರಿರ್ತಾರೆ ಸ್ತ್ರೀಯರು, ಮನೆಯಲ್ಲಿ ಶ್ರೀಮಂತಿಕೆ ಇದೆ. ಆದರೆ ಬಡ ಜನರ ಮನೆಯಲ್ಲೂ ಬಂದು ಅನೇಕ ಕೆಲಸಗಳು, ಮನೆ ಕೆಲಸಗಳು ಮಾಡಿಕೊಡ್ತಾರೆ. ಯಾಕೆಂದರೆ ಕಾರ್ಯಕ್ರಮ ನಡೆಸುವುದಿರ್ತದೆ, ಮನೆಯಲ್ಲೇ ನಡೆಸುವ ಕಾರ್ಯಕ್ರಮ, ಅದಕ್ಕೆ ಅನೇಕ ತಯಾರಿಗಳು. ಆ ತಯಾರಿ ಕೆಲಸ ಮಾಡಬೇಕಾದ್ರೆ ಎಲ್ಲರೂ ಒಟ್ಟು ಸೇರಿ ಮಾಡುವುದು. ಗ್ರಾಮದ ಜನರಲ್ಲಿ ಇಂದಿಗೂ ಅದು ಉಂಟು. ಗ್ರಾಮೀಣ ಪ್ರದೇಶಗಳಲ್ಲಿ ಹಣಕ್ಕಾಗಿ ಕೆಲಸ ಮಾಡುವುದಿಲ್ಲ. ಪರಸ್ಪರ ಒಬ್ಬರ ಮನೆಗೆ ಒಬ್ಬರು ಹೋಗಿ ಅವರ ಆ ಶ್ರೀಮಂತಿಕೆ, ಬಡತನ ಇತ್ಯಾದಿ ಆರ್ಥಿಕ ಅಂತಸ್ತಿನ ವ್ಯತ್ಯಾಸಗಳನ್ನೆಲ್ಲ ಲಕ್ಷ್ಯ ಮಾಡುವುದಿಲ್ಲ. ಎಲ್ಲರೂ ಕೂಡ ಪರಸ್ಪರ ಕೂಡಿಕೊಂಡು ಸಹಕರಿಸ್ತಾರೆ. ಬಹಳಷ್ಟು ಕೆಲಸ ಮಾಡಿ ಕೊಡ್ತಾರೆ ಇಂದಿಗೂ ಕೂಡ. ಇವೆಲ್ಲ ವಿಶೇಷವಾಗಿ ಮಲೆನಾಡು ಹಾಗೂ ಕರಾವಳಿಯಲ್ಲಿ ಅದು ಉಂಟೇ ಉಂಟು. ಒಂದು ರೀತಿ ಕಡ್ಡಾಯವಾಗಿ ಮತ್ತೊಬ್ಬರ ಮನೆಯಲ್ಲಿ ಸಹಕರಿಸುವುದು. ನಮ್ಮ ನಡಿಲಾಯ ಭಟ್ರ ಪತ್ನಿಯು ಕೂಡ ಹಾಗೆಯೇ ಹೋದದ್ದು. ಹೋಗುವಾಗ ತನ್ನ ಮಗಳು, ಸಣ್ಣ ಹುಡುಗಿ ಇತ್ತಲ್ಲ, ಅದಕ್ಕೆ ಹೇಳಿ ಹೋದರು, ತಮ್ಮನನ್ನ ಎಚ್ಚರಿಕೆಯಿಂದ ನೋಡ್ಕೊ, ಮತ್ತೆ ಮನೆಯಲ್ಲಿ ತಮ್ಮ ಇದ್ದಾನಲ್ಲ, ನಾನು ನೋಡಿಕೊಳ್ಳು, ಆಯಿತು ಅಂತ. ತಾಯಿಯದ್ದೇ ಗುಣ ಮಗಳಿಗಿತ್ತು. ಹಾಗಾಗಿ ಬಹಳ ಪ್ರೀತಿ ಇತ್ತು ತಮ್ಮನ ಬಗ್ಗೆ. ನೋಡ್ಲಿಕ್ಕಂತೂ ತುಂಬ ಮುದ್ದಾದ ಶಿಶು. ಬಹುಶಃ ಎಲ್ಲಿಯೂ ಕೂಡ ಅಷ್ಟು ಚಂದದ ಹುಡುಗ ಸಿಗಲಿಕ್ಕೇ ಇಲ್ಲ ನೋಡಲಿಕ್ಕೆ. ಅಷ್ಟು ಚಂದವಾಗಿದ್ದಾನೆ, ಮಹಾ ತೇಜಸ್ವಿ. ಆ ಶಿಶುವನ್ನ ಬಹಳ ಪ್ರೀತಿಯಿಂದ ಅಕ್ಕ ನೋಡಿಕೊಳ್ತಿತ್ತು. ಈಗಂತೂ ತಾಯಿ ಬಿಟ್ಟೇ ಹೋಗಿದೆ. ಅದಕ್ಕೆ ಅಲ್ಲೊಂದು ಪ್ರಮೇಯವನ್ನ ನಾರಾಯಣ ಪಂಡಿತಾಚಾರ್ಯರು, ಏನದು ಅಂದರೆ ವಿಶ್ವಸ್ಯ ವಿಶ್ವ ಪರಿಪಾಲಕ ಪಾಲನಾಯ ಅಂತ. ವಿಶ್ವಸ್ಯ ಅಂದರೆ ಎಲ್ಲದರ ಅಂತ ಅರ್ಥ. ಎಲ್ಲದರ ರಕ್ಷಣೆಯನ್ನು, ಎಲ್ಲ ರಕ್ಷಣೆಯನ್ನು ಮಾಡುವಂಥವನು, ಸರ್ವರಕ್ಷಕನಾದಂಥವನು ಇವ.
ಮತ್ತು ವಿಶ್ವ ಪರಿಪಾಲಕ ಪಾಲನಾಯ, ಇಡೀ ಬ್ರಹ್ಮಾಂಡದ ಸಂರಕ್ಷಣೆಯನ್ನು ಮಾಡುವಂತಹ ಆ ಹುಡುಗನ ರಕ್ಷಣೆಯನ್ನು ಮಾಡಲಿಕ್ಕೆ ಈ ಹುಡುಗಿಯನ್ನು ತಾಯಿ ನೇಮಿಸಿ ಹೋಯಿತು ಅಂತ. ಅಂದ್ರೆ ಇದೊಂದು ಪ್ರಮೇಯ ಏನು ಅಂದ್ರೆ, ಆ ವಾಸುದೇವ ಅಂದ್ರೆ ಮತ್ಯಾರೋ ಅಲ್ಲ, ಮುಖ್ಯ ಪ್ರಾಣದೇವರೇ ಶಿಶು ರೂಪದಲ್ಲಿ ಇರುವಂಥದ್ದು. ಆದ್ರೆ ತಾಯಿಗೆ ಆ ಶಿಶು ಮುಖ್ಯ ಪ್ರಾಣ ಅನ್ನುವ ಅರಿವು ಆಗ್ಲಿಲ್ಲ. ಹಾಗಾಗಿ ಮಗಳನ್ನ ಆ ಶಿಶುವಿನ ರಕ್ಷಣೆಗೆ ಬಿಟ್ಟು ಬಂಧುಗಳ ಮನೆಗೆ ಹೋಗಿದ್ದಾರೆ. ತಾಯಿ ಹೋಗಿ ಸ್ವಲ್ಪ ಸಮಯ ಆಯ್ತು, ಯಾರು ಕೂಡ ನಿಯಂತ್ರಣ ಮಾಡ್ಲಿಕ್ಕೆ ಆಗದಷ್ಟು ಜೋರಾಗಿ ಅಳ್ತದೆ ಮಗು. ತಂದೆಯು ಮನೆಯಲ್ಲಿಲ್ಲ, ತಾಯಿಯು ಹೊರಗೋಗಿದ್ದಾರೆ. ಒಂದು ಹುಡುಗಿ ಆ ಹುಡುಗನನ್ನು ಇಟ್ಕೊಂಡಿದ್ದಾಳೆ. ಏನು ಹೇಳಿದ್ರು ಆ ಹುಡುಗ ಸಮಾಧಾನ ಆಗುವುದಿಲ್ಲ. ಮುದ್ದಾಗಿ ಆ ಮಗುವಿನ ಪುಟ್ಟ ಮಕ್ಕಳನ್ನು ಮಾತಾಡಿಸ್ಬೇಕಾದ್ರೆ ಹೇಗೆ ಮುದ್ದಾಗಿ ಮಾತಾಡ್ತಾರೆ ಹಾಗೆಲ್ಲ ರಮಿಸಿ ಮಾತಾಡಿದ್ಲು. ಅದು ಸುಮ್ಮನೆ ಆಗೋ ಶಿಶುವೇ ಅಲ್ಲ, ಸುಮ್ಮನೆ ಆಗ್ಬೇಕು ಅನ್ನೋ ಇಚ್ಛೆ ಇಲ್ಲ ಅದಕ್ಕೆ. ಕೂಗಾಡ್ಬೇಕು ಅಂತಲೇ ಇಚ್ಛೆ, ಕೂಗ್ತದೆ. ಮಾಡುವುದೇನು, ಅವಳು ತುಂಬಾ ಮುಗ್ಧೆ. ಅವಳಿಗೆ ಏನು ಗೊತ್ತಿಲ್ಲ, ಮಗುವಿಗೆ ಏನು ಆಹಾರ ಕೊಡಬೇಕು ಎಂತ ಗೊತ್ತಿಲ್ಲ. ತಾಯಿ ಆದ್ರೆ ಬಿಸಿ ಹಾಲು ಕುಡಿಸ್ತಿರ್ಲಿಲ್ಲ. ಬಿಸಿ ಹಾಲು ಸ್ವಲ್ಪ ಬಿಸಿ ಇದ್ದು ಕುಡಿಸಿ ಬಿಟ್ರೆ ಉಷ್ಣ ಆಗಿ ಬಿಡ್ತದೆ. ಹದ ಮಾಡಿ ಅದನ್ನ ಶಿಶುವಿಗೆ ಅಷ್ಟು ಹಿತವಾಗಿ ಇರಬೇಕು ಅನ್ನೋ ಹಾಗ ಅಷ್ಟು ಎಚ್ಚರಿಕೆಯಿಂದ ಅಕ್ಕರೆಯಿಂದ ಶಿಶುವನ್ನ ಆರೈಕೆ ಮಾಡ್ತಾ ಇದ್ದದ್ದು ತಾಯಿ. ಪಾಪ ಸಣ್ಣ ಹುಡುಗಿ ಅಲ್ವಾ, ಏನು ತಿಳಿಲಿಲ್ಲ ಇದಕ್ಕೆ. ಮನೆಯೆಲ್ಲ ಸುತ್ತಾಡಿತು. ತಿನ್ಲಿಕ್ಕೆ ಏನಾದ್ರು ಕೊಟ್ರೆ ಸುಮ್ಮನಾಗ್ತಾರೆ ಮಕ್ಕಳು ಅಂತ ಅಷ್ಟೊಂದು ಗೊತ್ತಿತ್ತು. ತಿನ್ಲಿಕ್ಕೆ ಕೊಡುವ ಅಂತ ಹೋದ್ರೆ ಎಂಥದೂ ಇಲ್ಲ. ನಮ್ಮ ಹಾಗೆ ಈಗೆಲ್ಲ ಬಿಸ್ಕೆಟ್, ಚಾಕೊಲೇಟು, ಏನೇನೋ ಕರ್ಮಗಳು ಇರ್ತವೆ. ಹೊಟ್ಟೆ ಹಾಳು ಮಾಡಿ ದೇಹ ಎಲ್ಲ ಸುಟ್ಟು ಹಾಕುವಂತಹ ಚಾಕೊಲೇಟು, ಅದರಲ್ಲೇ ಬೆಳೆದು ಹೋಗ್ತಾರೆ ಮಕ್ಕಳು. ಎಂಥದ್ದು ಅದೆಲ್ಲ, ಅದರ ಗಂಧಗಾಳಿ ಇಲ್ಲದ ಕಾಲ ಅದು. ಇದ್ರೂ ಕೂಡ ಭಟ್ರ ಮನೆಯಲ್ಲಿ ಹಾಗೆಲ್ಲ ತರುವುದಿಲ್ಲ ಅಂಥವು. ಹಾಗಾಗಿ ಈ ಶಿಶುವನ್ನ ಮನೆಯೆಲ್ಲ ಓಡಾಡಿಸಿಕೊಂಡು ಮನೆಯ ಎತ್ತಿಗಾಗಿ ಬೇಯಿಸಿಟ್ಟಂತಹ ಹುರುಳಿಕಾಳು ಇತ್ತು. ಎಷ್ಟಿತ್ತಂದ್ರೆ ಬಹಳ ಇತ್ತು ಅದು. ಎಷ್ಟು 2 kg 4 kg ಬೇಯಿಸಿದ್ರೂ 2 kg ಅಂತೂ ಬೇಯಿಸಿರ್ತಾರೆ. ಯಾಕೆ ದನದ ಹೊಟ್ಟೆಗೆ ಬೇಕಷ್ಟು. ಭರ್ತಿ ಬೆಂದ ಹುರುಳಿಕಾಳಿತ್ತು. ಇವಳಿಗನ್ನಿಸ್ತು ಒಂದು 4 ಕಾಳು ತಿನ್ನಿಸುವ ಅಂತ ಒಂದು ತಾಟಿನಲ್ಲಿ ಸ್ವಲ್ಪ ಹಾಕ್ಕೊಂಡು, ಒಂದು ಸಟುಗ ಹುರುಳಿಕಾಳು ಹಾಕ್ಕೊಂಡು ಮಗುವಿಗೆ ತಿನ್ನಿಸಿದ್ಲು. ತಿಂದಿದೆ, ಮತ್ತೆ ಅಳತದೆ. ಹಾಗಾದ್ರೆ ಮತ್ತಷ್ಟು ತಿಂತೀಯಾ? ಮತ್ತಷ್ಟು ತಿನ್ನಿಸಿದ್ಲು. ಮತ್ತಷ್ಟು ಹೇಳಿ ತಿನ್ನಿಸ್ತಾಳೆ. ನಿಲ್ಲಿಸಿದ್ರೆ ಅಳ್ತದೆ. ಮತ್ತೆ ತುಂಬಿದ್ಲು. ಹೀಗೆ ಪಾತ್ರೆ ಖಾಲಿ ಆಯ್ತು. ಎಷ್ಟಿತ್ತು ಏನೋ, ಒಂದು ಎತ್ತು ತಿನ್ನುವಷ್ಟು ಈ ಶಿಶು ಹುರುಳಿಕಾಳೆಲ್ಲ ತಿಂದು ಖಾಲಿ ಮಾಡ್ತು. ಪಾತ್ರೆ ಖಾಲಿ. ಮತ್ತೆ ಸುಮ್ಮನಾಯ್ತು. ಯಾಕೆ ಅಂದ್ರೆ ಆ ಮುಗ್ಧ ಹುಡುಗಿ ಮಾಡಿದ ಕೆಲಸ ಇದು. ಇಷ್ಟನ್ನ ನಾವು ನೋಡಿಯಾಗಿತ್ತು. ಈಗ ತಾಯಿ ಸುಮಾರು ಅವರ ಮನೆಯಲ್ಲಿ ಸಾಕಷ್ಟು ಸಮಯ ಇದ್ದು ಆ ಮನೆ ಜನರಿಗೆ ಸಹಾಯ ಮಾಡಿ ಮತ್ತೆ ತನ್ನ ಮನೆ ಕಡೆ ತಿರುಗ್ತಾಳೆ ತಾಯಿ. ಆಗ ಯೋಚಿಸ್ತಾಳೆ, ಏನಾಯ್ತೋ ಮಗು, ಏನು ಮಾಡ್ತಾ ಇದೆಯೋನು. ಅದಕ್ಕೆ ಸಮಯಕ್ಕೆ ಸರಿಯಾಗಿ ತಾನು ಎದೆ ಹಾಲು ಕೊಡ್ತಿದ್ದೆ. ಹಾಗೆ ಮನೆಯಲ್ಲಿ ಅದಕ್ಕೆ ಎಲ್ಲಾದ್ರೂ ಮನೆಯ ಹಾಲನ್ನು ಬೇರೆ ಆಕಳ ಹಾಲು ಕೊಡ್ತಿದ್ದೆ. ಆಕಳ ಕರಿಯೋ ಸಮಯ ಎಲ್ಲವೂ ಇರ್ತದೆ. ಹಾಗೆ ಮನೆಯಲ್ಲಿ 4 ಗಂಟೆ 4:15 ಆಗಿ ಹೋಯ್ತು ಅಂದ್ರೆ ಸ್ವಲ್ಪ ಗಡಿಬಿಡಿ ಆಗ್ತದೆ. ಯಾಕೆ ಕೊಟ್ಟಿಗೆ ಹೋಗ್ಲೇಬೇಕು. 5 ಗಂಟೆ ಒಳಗಾಗಿ ಹಾಲು ಬರ್ಬೇಕಾಗ್ತದೆ. ಮನೆಯೊಳಗೆ ಕರೆದು ತರಬೇಕು. ಇದೆಲ್ಲ ಹಾಗೆ ಮಾತ್ರ ಅದು ನಿಯಮ. ಎಲ್ಲಿ ಹೋದ್ರೂ 4 ಗಂಟೆಗೆ ಮನೆಗೆ ಬರಬೇಕು. ಅಥವಾ 4:15 ಒಳಗೆ ಬಂದ್ರೆ ಕೈಕಾಲು ತೊಳೆದು ಗಡಿಬಿಡಿ ಆಗಾದ್ರು ಹೋಗಿ ಕೊಟ್ಟಿಗೆಗೆ ಹೋಗಿ ಹಾಲು ಕರೆಯಬೇಕು. ಇದೆಲ್ಲ ಶಿಸ್ತು. ಇದು ಎಂದಿನಿಂದ ಬಂದದ್ದು? ಎಂದೋ ಸಾವಿರಾರು ವರ್ಷಗಳ ಕ್ರಮ ಇಂದಿಗೂ ಉಂಟು. ತಾಯಿ ಬಂತು, ಹಾಲು ಕೊಡ್ಬೇಕಲ್ಲ ಮಗುವಿಗೆ. ಮೊದಲಿಗೆ ಎದೆ ಹಾಲು ಕೊಟ್ಟು ಸಮಾಧಾನ ಮಾಡೋದು, ನಂತರ ಆಕಳು ಕರೆದು ಹಾಲು ಕೊಡೋದು. ಎಲ್ಲ ಮನಸ್ಸಿನಲ್ಲಿ 100 ಯೋಚನೆ. ಮಗನದ್ದೇ ಧ್ಯಾನದಲ್ಲಿ ತಾಯಿ ಬರ್ತಾ ಇದೆ, ಆಲೋಚನೆ ಮಾಡ್ತಾ ಇದ್ದಾಳೆ ತಾಯಿ. ಏನಂತೆ, ನೂನಂ ಪಿಪಾಸುರತಿರೋದಿತಿ ಹಂತ ಬಾಲಃ ಧಿಂಮಾಂ ದಯಾ ವಿರಹಿತಾಂ ಪರಕೃತ್ಯ ಸಕ್ತಾಂ ಇತ್ಯಾಕುಲಾಗೃಹಮುಪೇತ್ಯ ತದಾ ಪ್ರಸನ್ನಂ ಪೂರ್ಣೋದರಂ ಸುತಮಮೈಕ್ಷತ ವಿಪ್ರಪತ್ನಿ. ಈ ಭಟ್ರ ಹೆಂಡತಿ ಆಲೋಚಿಸ್ತಾ ಇತ್ತು. ನಿಶ್ಚಿತವಾಗಿ ಮಾಣಿ ಬಹಳ ಹಸಿವೆ ಆಗಿ ಬಾಯಾರಿ ಜೋರು ಅಳ್ತಾ ಇದ್ದಾನೆ ಮಾಣಿ.
ಎಂತ ಮಾಡೋದು? ನಾನಂತೂ ಆ ಬಾಯಾರಿ ಅಳುವಂಥ ಮಾಣಿ. ಇದಕ್ಕೆ ಕಾರಣ ನಾನೇ. ನನಗೆ ಧಿಕ್ಕಾರ ಇರಬೇಕು. ಯಾಕೆ? ಪರಕೃತ್ಯ ಸಕ್ತಾಂ ದಯಾವಿರಹಿತಾಂ. ಮನೆಯಲ್ಲಿ ಒಂದು ಸಣ್ಣ ಶಿಶು ಇದೆ, ಅದಕ್ಕೆ ಹೊತ್ತಿಗೆ ಸರಿಯಾಗಿ ಹಾಲು ಕೊಡಬೇಕು. ಅದನ್ನು ಬಾಯಾರಿ ಅಳಬಾರದು ಮಕ್ಕಳು. ಸಮಯಕ್ಕೆ ಸರಿಯಾಗಿ ಅವಕ್ಕೆ ಬಾಯಾರಿಕೆ ಆಗದಂತೆ ಹಾಲೆಲ್ಲ ಕುಡಿಸ್ಬೇಕಲ್ವ? ಅಂಥ ಬುದ್ಧಿ ಬೇಡವಾ ನನಗೆ? ಮನಸ್ಸಿನಲ್ಲಿ ದಯೆಯೇ ಇಲ್ಲ. ಪುಟ್ಟ ಮಕ್ಕಳ ಬಗ್ಗೆ ಮನಸ್ಸಿನಲ್ಲಿ ಸ್ವಲ್ಪ ದಯಾ ಬುದ್ಧಿ ಇರಬೇಕು, ಇಲ್ಲ ನನಗೆ. ಮತ್ತೆ ಪರಕೃತ್ಯ ಸಕ್ತಾಂ, ಮತ್ತೊಬ್ಬರ ಮನೆಯ ಕೆಲಸದಲ್ಲಿ ನನಗೆ ಆಸಕ್ತಿ. ಈ ಮನೆಯಲ್ಲಿರುವ ಶಿಶು ಬಾಯಾರಿ ಬಳಲಿ ಹತ್ತರು ಕೂಗಾಡಿದ್ರು ನನಗೆ ದಯೆ ಬರುವುದಿಲ್ಲ. ಇಂಥ ದುಷ್ಟೆ ನಾನು ಅಂತ ತನ್ನನ್ನು ತಾನೇ ಧಿಕ್ಕಾರ ಹಾಕಿಕೊಳ್ತಾ ಇತಿ ಆಕುಲ, ಈ ರೀತಿ ಆತಂಕ ಪಟ್ಟು ಆ ವಿಪ್ರಪತ್ನಿ ಗೃಹಂ ಉಪೇತ್ಯ, ಮನೆ ಬಂದು ಸೇರಿದ್ಲು. ಮನೇಲಿ ಬಂದ್ಲು. ತದಾ ಪ್ರಸನ್ನಂ, ಆಗ ನೋಡ್ತಾಳೆ. ಗೃಹಂ ಉಪೇತ್ಯ ಸುತಂ ಅವೇಕ್ಷತ್ ಸುತಂ ಅವೈಕ್ಷತ. ಮನೆ ಬಂದು ಮುಟ್ಟಿ ಸುತಂ ಮಗನನ್ನ ಅವೈಕ್ಷತ ನೋಡಿದ್ಲು. ಬಹಳ ಚಿಂತೆ ಆತಂಕದಲ್ಲಿ ಮನೆ ಬಂದು ಮುಟ್ಟಿ ಆಯ್ತು, ಮಗನನ್ನ ನೋಡ್ತಾಳೆ. ಆ ಮಗ ಹೇಗಿದ್ದಾನೆ? ತದಾ ಪ್ರಸನ್ನಂ ಪೂರ್ಣೋದರಂ ಸುತಂ. ಆ ಮಗು ಪ್ರಸನ್ನವಾಗಿದೆ, ಏನು ಅಳುವುದಿಲ್ಲ, ಕೂಗುವುದಿಲ್ಲ, ಒಳ್ಳೆ ನಗು ಮುಖದಲ್ಲಿ ಆಟ ಆಡ್ತಾ ಇದೆ. ಪೂರ್ಣೋದರಂ, ಹೊಟ್ಟೆ ಭರ್ತಿ ತುಂಬಿದೆ, ಹೊಟ್ಟೆ ತುಂಬಿಕೊಂಡಿದೆ. ಅಂದ್ರೆ ಹಾಲು ಕುಡಿದರೆ ಮಕ್ಕಳಿಗೆ ಹೇಗೆ ಹೊಟ್ಟೆ ತುಂಬಿರ್ತದೆ, ಹಾಗೆ ತುಂಬಿದ ಹೊಟ್ಟೆ, ಒಳ್ಳೆ ಮುಖದಲ್ಲಿ ಪ್ರಸನ್ನತೆ, ಖುಷಿ ಆಗಿದೆ ಮಗು. ಈಗ ನೋಡಿದ್ಲು ಯಾರು? ಆ ವಿಪ್ರಪತ್ನಿ, ಭಟ್ರ ಹೆಂಡತಿ ನೋಡ್ತಾಳೆ, ಹೀಗಿದೆ ಶಿಶು. ಏನೋ ಒಂದು ರೀತಿ ಆಯ್ತು. ಪೃಷ್ಟ್ವಾವಗಮ್ಯ ಸಕಲಂಚ ತತಃ ಪ್ರವೃತ್ತಂ ಯೂನಾಂಚ ದುಸ್ಸಹಮಿದಂ ಶಿಶುನೋಪಭುಕ್ತಂ ಇತ್ತಂ ವಿಚಿಂತ್ಯ ತನಯಾಂ ಬಹುಭರ್ತ್ಸಯಂತ್ಯ ಭೀತಂ ತಯೋತ ಕುಪಿತಂ ಮನಸಾನುತಪ್ತಂ. ಆ ನಂತರದಲ್ಲಿ ಮಗಳನ್ನ ಪ್ರಶ್ನೆ ಮಾಡಿದ್ಲು. ಏನಾಯ್ತು ತಂಗಿ? ಈ ಮಗು ಹೇಗೆ ಇಷ್ಟು ಹೊಟ್ಟೆ ತುಂಬಿಕೊಂಡಿದೆ? ತುಂಬಿದ ಹೊಟ್ಟೆ ಕಾಣ್ತದೆ, ನಗ್ನಗ್ತಾ ಇದೆ, ಒಳ್ಳೆ ಪ್ರಸನ್ನವಾಗಿದೆ, ಏನು ಚಿಂತೆ ಇಲ್ಲ ಅದಕ್ಕೆ. ಯಾಕೆ ಹೀಗಿದೆ? ಎಷ್ಟೆಲ್ಲ ಸಮಯ ಆಗೋಯ್ತು ನಾನು ಅವ್ರ ಮನೆಗೆ ಹೋಗಿ ಅಲ್ಲಿ ಕೆಲಸ ಮಾಡಿ, ಎಷ್ಟೆಲ್ಲ ಮಾಡಿ, ನಾನು ಮಾಡಿದ ತಪ್ಪಲ್ಲ ಅಂತ ನಾನು ಪಶ್ಚಾತ್ತಾಪ ಪಟ್ಕೊಂಡು ಮನೆಗೆ ಬಂದರೆ ಇಲ್ಲಿ ನೋಡಿದರೆ ಶಿಶು ಯಾಕೆ ಇಷ್ಟು ನಗ್ತಾ ಇದೆ? ಏನಾಯ್ತು ಹೇಳು ಆಮೇಲೆ ಅಂತ. ಅಂದರೆ ಸಣ್ಣ ಹುಡುಗಿ ಅಲ್ವಾ, ಏನು ಹಾಲು ಕುಡಿತಾ ಏನು ಅಂತ ಪ್ರಶ್ನೆ ಮಾಡಿದ್ಲು. ಮಕ್ಕಳ ಬಗ್ಗೆ ಕೇಳಬೇಕಾಗ್ತದೆ, ಕೇಳಿದ್ಲು. ಯಾರು? ಭಟ್ರ ಹೆಂಡತಿ ಕೇಳ್ತು. ಮಗಳು ಹೇಳ್ತದೆ. ಏನು ಹೇಳ್ತದೆ ಮಗಳು? ಅವಗಮ್ಯ ಸಕಲಂಚ ತತಃ ಪ್ರವೃತ್ತಂ. ತಾನು ಮನೆ ಬಿಟ್ಟು ಹೊರಟ ಮೇಲೆ ನಡೆದದ್ದೆಲ್ಲವನ್ನೂ ಕೂಡ, ಸಕಲಂ ಪ್ರವೃತ್ತಂ, ನಡೆದಂತಹ ಎಲ್ಲ ವಿಷಯಗಳನ್ನು ಕೂಡ ಇದು ಮಗಳು ಹೇಳ್ತು. ಯಾಕೆ? ಮುಗ್ಧೆ ಮಗಳು, ಅದಕ್ಕೆ ತಾನು ಮಾಡಿದ ತಪ್ಪು ಸರಿ ಏನೂ ಗೊತ್ತಿಲ್ಲ. ನಡೆದ ವಿಷಯವನ್ನು ಮಗಳು ಹೇಳಿಬಿಟ್ಟಿದ್ದಾಳೆ. ದುಸ್ಸಹಮಿದಂ ಶಿಶುನೋಪಭುಕ್ತಂ. ಎಲ್ಲ ಇದು ಸಹನೆ ಆಗ್ತದ ಹೊಟ್ಟೆಗೆ? ಹೊಟ್ಟೆ ಸಹಿಸುವುದಿಲ್ಲ ನೋಡಿ. ನಾವೆಲ್ಲಾದರೂ ಹುಳಿ ಮಜ್ಜಿಗೆ ತಿನ್ನುವುದಿಲ್ಲ, ಎಲ್ಲಿಯಾದರೂ ಹುಳಿ ಮಜ್ಜಿಗೆ ಏನಾದ್ರು ಹೊಟ್ಟೆಗೆ ಹೋದರೆ ಹೊಟ್ಟೆಯಲ್ಲಿ ಬೆಂಕಿ ಹಾಕಿಕೊಂಡಾಗ ಆಗ್ತದೆ. ಯಾಕೆ? ಆ ಹುಳಿ ಸುಮ್ಮನೆ ಇರುವುದಿಲ್ಲ, ಅಲ್ಲಿ ಹೋಗಿ ಎಸಿಡಿಟಿ ಮಾಡ್ತದೆ. ಹಾಗಾಗಿ ಹುಳಿಯನ್ನು ತಿನ್ನಲೇಬಾರದು. ಅದರಲ್ಲೂ ನಾಲಿಗೆಗೆ ಮೆಚ್ಚುವುದಿಲ್ಲ, ನಾಲಿಗೆಗಿಂತ ಹೊಟ್ಟೆ ಸಹಿಸುವುದಿಲ್ಲ. ಮುಖ್ಯವಾಗಿ ನಾಲಿಗೆಗೆ ಹೇಗಾದರೂ ಒತ್ತಾಯ ಮಾಡಿ ಗಂಟ್ಲಿಗೆ ಹೋಯ್ದ್ರು ಹೊಟ್ಟೆ ಸಹಿಸುವುದಿಲ್ಲ. ಅಂದರೆ ಈ ರೀತಿ ಸೂಕ್ಷ್ಮದಲ್ಲಿ ಇದ್ದೇವೆ ನೋಡಿ. ನಮ್ಮದೆಲ್ಲ ಎಷ್ಟು ದುರ್ಬಲ ದೇಹ ಇರ್ತದೆ. ಈ ಶಿಶುನೋಪಭುಕ್ತಂ. ಆ ಶಿಶು ಉಂಡದ್ದು ಏನದು ತಿಂದಿದೆ? ಕುಲತ್ಥ ಕುಲ. ಹುರುಳಿಕಾಳು ಅಂದರೆ ಅದು ಗಟ್ಟಿ ಆಹಾರ. ಹುರುಳಿಕಾಳನ್ನೆಲ್ಲರೂ ಜೀರ್ಣಿಸಿಕೊಳ್ಳುವುದಿಲ್ಲ. ಚೆನ್ನಾಗಿ ಬೆಂದಿದೆ, ಹೌದು, ಅದು ಕೂಡ ಅದು ಶಿಶು ತಿನ್ನುವುದಾ? ಇಷ್ಟು ಸಣ್ಣ ಶಿಶು, ಅದಿನ್ನು ಅನ್ನ ಉಣ್ಣು ಮಗುವಲ್ಲ ಅದು. ಅದಕ್ಕೆ ಹುರುಳಿಕಾಳು ತಿನ್ನಿಸ್ಬಿಟ್ಟಿದ್ದಾಳೆ ಅವಳು. ಅದು ದುಸ್ಸಹಂ, ಅದನ್ನು ಸಹಿಸ್ಲಿಕ್ಕಾಗುವುದಿಲ್ಲ. ಆ ಎಳೆ ಹೊಟ್ಟೆಗೆ ಅದನ್ನು ಸಹಿಸಿ ಜೀರ್ಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಂಥದನ್ನು ಈ ಹುಡುಗಿ ತಿನ್ನಿಸ್ಬಿಟ್ಟಿದ್ದಾಳೆ. ಅದು ತಿಂದುಕೊಂಡು ಹೊಟ್ಟೆ ತುಂಬಿಕೊಂಡು ಒಳ್ಳೆ ನಗು ಮುಖದಲ್ಲಿ ಆಟ ಆಡ್ಕೊಂಡಿದೆ. ಇದು ಎಂಥದಿದು? ತಾಯಿಗೆ ಇತ್ತಂ ವಿಚಿಂತ್ಯ, ಈ ರೀತಿ ಆಲೋಚನೆ ಮಾಡ್ತಾ ಮಾಡ್ತಾ ತನಯಾಂ, ಆ ಮಗಳನ್ನ ಬಹು ಭರ್ತ್ಸಯಂತ್ಯ, ಮಗಳನ್ನ ಸಿಕ್ಕಾಬಿಟ್ಟೆ ಜೋರು ಮಾಡಿಬಿಡ್ತು ತಾಯಿ. ಎಂದೂ ಹಾಗೆ ಬೈದೇ ಇರ್ಲಿಲ್ವೇನೋ? ಈ ಮಗುವಿಗೆ ಹೀಗೆಲ್ಲ ಮಾಡಿಬಿಟ್ಟಿಯಲ್ಲ, ನಿನ್ನ ಮೇಲೆ ಶಿಶುವನ್ನು ಬಿಟ್ಟು ನಿನ್ನ ಜವಾಬ್ದಾರಿ ಮೇಲೆ ಬಿಟ್ಟು ಹೋದ್ರೆ ಹೀಗೇನು ಮಾಡೋದು ಅಂತ ಹೇಳಿ ಮಗಳನ್ನ ಬಹಳವಾಗಿ ಜೋರು ಮಾಡಿತ್ತು ತಾಯಿ.
ಭೀತಂ ತಯೋತ ಕುಪಿತಂ ಮನಸಾನುತಪ್ತಂ. ಭಯ ಆಯ್ತು, ಮಗಳನ್ನೇನೋ ಜೋರು ಮಾಡಿ ಆಯ್ತು. ಏನ್ ಮಾಡ್ತದೆ, ಮಗಳು ಕೂಡ ಬುದ್ಧಿ ಕೆಟ್ಟದಲ್ವಾ, ಅದಕ್ಕೂ ಕೂಡ ಏನು ತಿಳಿಯದ ಹುಡುಗಿಯೇ ಅದು, ತೀರ ಮುಗ್ಧೆ, ತಾನೇ ಮಾಡಿದ್ದು ತಪ್ಪು. ಯಾಕೆ, ಅದೇನು ತಿಳಿಯದ ಅರಿಯದ ಒಂದು ಹುಡುಗಿ ಕೈಲಿ ಈ ಶಿಶುವನ್ನು ಒಪ್ಪಿಸಿ ಹೋದ್ರೆ ಅದಿನ್ನೇನ್ ಮಾಡ್ತದ ಆ ಹುಡುಗಿ, ಇಂಥದ್ದೇ ಮಾಡೋದು, ತನ್ನದೇ ತಪ್ಪು. ಅವಳನ್ನು ಬೈದೇನು ಪ್ರಯೋಜನ, ಹೊಟ್ಟೆವ್ರಿಗೆ ಬೈಕೊಳ್ಬೋದು ಅಷ್ಟೆ, ಆದರೆ ತನ್ನದೇ ತಪ್ಪು ಅಂತ ವ್ಯಥೆಪಟ್ಲು. ಮತ್ತೆ ತಾಯಿ ಭೀತಂ, ಭಯ ಆಯ್ತು, ಇದೇನಾದ್ರೂ ಆಗ್ಲಿ. ಈಗಿನ ಸ್ಥಿತಿ ನೋಡುವ, ಶಿಶುವಿಗಂತೂ ಹೀಗೆ ಹುಳಿ ಕಾಳು ತಿಂದು ಕೂದು ಆಟ ಆಡ್ತಾ ಇದೆ ಈ ಶಿಶು, ಏನಾಗ್ತದೆಯೋ ಏನೋ, ಭಯ ಆಯ್ತು. ಆ ಹೊಟ್ಟೆಲಿ ಏನಾದಿತ್ತು ಶಿಶುವಿಗೆ ಹೇಳಿ ಭಯ ಆಯ್ತು, ಬಹಳ ಕೋಪ ಬಂತು. ಮನಸ ಅನುತಪ್ತ, ಮನಸ್ಸಿನಿಂದ ಬಹಳ ಅನುತಾಪ ಆಯಿತು, ಪಶ್ಚಾತ್ತಾಪ ಆಯಿತು, ಮತ್ತೆ ಕೋಪವೂ ಬಂತು. ತನ್ನ ಬಗ್ಗೆಯೇ ತನ್ನ ಕೋಪ, ಮಗಳ ಮೇಲೂ ಕೋಪ, ಮತ್ತೆ ಭಯವಂತೂ ತುಂಬಿ ಹೋಗಿದೆ, ಭಯದಿಂದಲೇ ಕೋಪ ಬಂತು. ಹೀಗೆಲ್ಲ ಮನಸ್ಸಿನಲ್ಲಿ ಬಹಳ ಕಳವಳ, ಏನಾಗಬೇಕೋ ಒಬ್ಬ ತಾಯಿಗೆ, ಇಷ್ಟೆಲ್ಲ ಆಯಿತು. ಆರೋಗ್ಯಶಾಲಿನಿ ಪುರೇವ ತದಾಪಿ ಪುತ್ರೇ ವಿಸ್ಮೇರತಾಮುಪಜಗಾಮ ಜನನ್ಯಮುಷ್ಯ. ಯಸ್ಯ ತ್ರಿಲೋಕ ಜನನೀ ಜನನೀ ವಿಷೇಪಿ ಪಿತೇನ ವಿಸ್ಮಯಮವಾಪ ಸಮಸ್ತ ಶಕ್ತೇಃ. ನಮ್ಮ ನಾರಾಯಣ ಪಂಡಿತಾಚಾರ್ಯರು ವೇದವನ್ನೇ ಹೇಳಿಬಿಡ್ತಾರೆ ಇಲ್ಲಿ. ಈ ಶ್ಲೋಕದಲ್ಲಿ ವೇದವನ್ನೇ ಹೇಳ್ತಾರೆ. ಹೌದಾ, ಇಲ್ಲಿ ಅಂತ ವೇದ ಇದೆ, ಅದರ ಅರ್ಥ ಯಾರಿಗಾದರೂ ಕೊಟ್ಟರೆ, ಅಂದರೆ ಈ ಒಂದು ಮುಖ್ಯ ಪ್ರಾಣದೇವರ ಮಹಿಮಾ ಸಂಬಂಧಿ ವಿಷಯದ ಸ್ಪಷ್ಟತೆ ಇಲ್ಲದ ಪಂಡಿತರು, ಸಂಸ್ಕೃತ ಗೊತ್ತು, ಆದರೆ ಮುಖ್ಯ ಪ್ರಾಣದೇವರ ಮಹಿಮಾ ವಿಶೇಷಗಳನ್ನು ಅಷ್ಟು ಚೆನ್ನಾಗಿ ಸ್ಪಷ್ಟವಾಗಿ ತಿಳಿಯದಿದ್ದವರಿಗೆ ಕೊಟ್ಬಿಟ್ರೆ ಇದೇನೋ ಅಸಂಬದ್ಧ ಅನಿಸ್ಬಿಡ್ತದೆ ಅವರಿಗೆ. ಆದರೆ ಇಲ್ಲಿ ವೇದವನ್ನೇ ತಂದು ಹಾಕಿದ್ದಾರೆ. ಆರೋಗ್ಯಶಾಲಿನಿ ಪುರೇವ ತದಾಪಿ ಪುತ್ರೇ. ತದಾ ಅಂದರೆ ಆಗ, ತದಾಪಿ ಆಗಲೂ ಕೂಡ ಆ ಪುತ್ರ ಅಂದರೆ ಆ ಪುಟ್ಟ ಮಗು ಆರೋಗ್ಯಶಾಲಿನಿ, ಪುರೇವ, ಪುರ ಅಂದರೆ ಮೊದಲು ಹೇಗಿತ್ತೋ ಹಾಗೆಯೇ ಆರೋಗ್ಯವಂತವಾಗಿದೆ, ಆರೋಗ್ಯದಿಂದಿದೆ. ಅಲ್ಲ, ಹುರುಳಿ ಕಾಳೆಲ್ಲ ತಿಂದರೆ ಅಜೀರ್ಣ ಆಗಿ ಹೊಟ್ಟೆ ನೋವಾಗಿ ಕೂಗಿ ಅರಚಾಡ್ತಾರೆ ಅಲ್ವಾ ಮಕ್ಕಳು. ಮಕ್ಕಳಿಗೆ ಹೊಟ್ಟೆ ಹಿಡಿಯುವುದು ಅಂತಾರೆ, ಹೊಟ್ಟೆ ಹಿಡಿತದೆ, ಹೊಟ್ಟೆ ಬಿಗಿತದೆ, ಬಿಗಿದ ಹಾಗಿರ್ತದೆ, ಹೊಟ್ಟೆ ಮುಟ್ಟಿದ್ರೆ ಕಲ್ಲಿನ ಹಾಗೆ ಆಗ್ತದೆ, ಗಟ್ಟಿ ಗ್ಯಾಸ್ ಆಗ್ತದೆ, ಎಷ್ಟೆಲ್ಲ ಹೇಳುವುದು ಉಂಟಲ್ಲ. ಎಳೆ ಶಿಶುವಿಗೆ, ಶಿಶು ಮಕ್ಕಳನ್ನು ನೋಡಿಕೊಳ್ಳೋದು ಕಷ್ಟ, 1 ವರ್ಷವಾದರೂ ದಾಟಬೇಕು, ಅಲ್ಲಿವರೆಗೆ ತೀರ ಎಳೆಯದಾಗಿರ್ತದೆ, ದೇಹದ ಒಳಭಾಗವಂತೂ ತೀರ ಸೂಕ್ಷ್ಮ. ಆದರೆ ಈ ಶಿಶುವಿಗೆ ಏನೂ ಆಗೇ ಇಲ್ಲ. ನಾನು ಮೊದಲಿಗೆ ಹೇಳಿದ್ದೆಲ್ಲ ನಮ್ಮ ಸ್ಥಿತಿ. ಆದರೆ ಆರೋಗ್ಯಶಾಲಿನಿ ಅಂತ ಹೇಳ್ತಾರೆ, ಪುರೇವ ಆರೋಗ್ಯಶಾಲಿನಿ. ಪುರ ಅಂದರೆ ಮೊದಲಿಗೆ, ಪುರ ಇವ, ಮೊದಲಿಗೆ ಹೇಗೆ ಆರೋಗ್ಯಶಾಲಿಯಾಗಿತ್ತೋ ಹಾಗೆಯೇ ಆರೋಗ್ಯಶಾಲಿಯಾಗಿದೆ ಇದ್ದಾನೆ ಈ ಹುಡುಗ. ಮತ್ತೆ ವಿಸ್ಮೇರತಾಂ, ಚೆನ್ನಾಗಿ ಮುಗುಳ್ನಗ್ತಾ ಇದ್ದಾನೆ. ಮತ್ತೆ ಮೊದಲೇ ಹೀಗೆ ಆರಾಮ್ನಲ್ಲಿ ಮುಗುಳ್ನಗ್ತಾ ಇದ್ದಾನೆ, ಆದರೆ ಆರಾಮಾಗಿದ್ದಾನೆ ಅವನು. ತಾಯಿಗೆ ಇದನ್ನು ನೋಡಿ ತುಂಬ ಆಶ್ಚರ್ಯ ಆಯಿತು. ವಿಸ್ಮೇರತಾಂ ಉಪಜಗಾಮ ಜನನ್ಯಮುಷ್ಯ. ಈ ಹುಡುಗನ ವಿಷಯದಲ್ಲಿ, ಈ ವಾಸುದೇವ ಶಿಶುವಾಸುದೇವನ ವಿಷಯದಲ್ಲಿ ತಾಯಿಗೆ ವಿಸ್ಮೇರತಾಂ ಉಪಜಗಾಮ, ಬಹಳ ಆಶ್ಚರ್ಯ ಆಯಿತು. ಯಾಕೆ, ಒಳ್ಳೆ ಮುಗುಳ್ನಕ್ಕೊಂಡು ಪ್ರಸನ್ನವಾಗಿ ಆರಾಮಾಗಿದೆ, ಮೊದಲಿಗೆ ಹೇಗಿತ್ತೋ ಆರೋಗ್ಯದಿಂದ ಅದೇ ರೀತಿ ಆರೋಗ್ಯದಿಂದ ಕಂಗೊಳಿಸ್ತಾ ಇದೆ. ಅದಕ್ಕಾಗಿ ತಾಯಿಗೆ ಮಹದಾಶ್ಚರ್ಯ ಆಗಿ ಹೋಯಿತು. ಹೇಗೆ ಹೀಗಿರ್ತದೆ ಇದು, ಹುರುಳಿಕಾಳು, ಮಗಳೇನು ಸುಳ್ಳು ಹೇಳುವುದಿಲ್ಲ, ಹುರುಳಿಕಾಳು ಪಾತ್ರೆ ಖಾಲಿಯಾಗಿದೆ, ಅಷ್ಟು ಈ ಮಗು ತಿಂದಿದೆ ಅಂತ ಹೇಳಿ ಪರಮಾಶ್ಚರ್ಯ ಆಗಿ ಹೋಯಿತು ತಾಯಿಗೆ. ಎಂತಾಯಿತು ಈ ಶಿಶುವಿಗೆ ಏನು ಅಂತ. ಮಗನನ್ನು ನೋಡ್ತಾಳೆ, ಪಾತ್ರೆ ನೋಡ್ತಾಳೆ, ಮನೆಯೆಲ್ಲ ನೋಡಿದ್ಲಿ, ಏನಿಲ್ಲ, ಆರಾಮಾಗಿ ಸ್ವಲ್ಪ ಸಮಯ ಕಳೆದ ಮೇಲೆ, ಒಂದು ಅರ್ಧ ಗಂಟೆ ಎಲ್ಲ ಕಳೆದ ಮೇಲೆ ಆಲೋಚಿಸ್ತಾ ಇರುವಾಗ ಏನೂ ಇಲ್ಲ, ಮಗು ಆರಾಮಿದೆ. ತಾನೇ ಸ್ವಲ್ಪ ಕೋಪ ಮಾಡಿ ಕೂಗಾಡಿದ್ದಷ್ಟೇ ಬಿಟ್ಟರೆ ಶಿಶುವಿಗೆ ಏನೂ ಆಗಿಲ್ಲ, ಪ್ರಶಾಂತವಾಗಿದೆ. ಆದರೆ ತಾಯಿಗೀಗ ಆಶ್ಚರ್ಯ ಆಯಿತು. ಆ ಶಿಶುವಿನ ಇನ್ನೊಬ್ಬ ತಾಯಿ ಇದ್ದಾಳೆ, ಇನ್ನೊಬ್ಬ ತಾಯಿ ಅಲ್ಲ, ಅವಳೇ ಮೂಲ ತಾಯಿ, ಈ ಶಿಶುವಿನ ತಾಯಿ ಇದ್ದಾಳೆ. ಅವಳಿಗೆ ಆಶ್ಚರ್ಯವೇ ಆಗಲಿಲ್ಲ. ಯಾಕೆ ಅಂದರೆ ಆ ತಾಯಿ ಯಾರು ಅಂದರೆ
ಯಸ್ಯ ಜನನಿ, ಯಾವ ಇದೇ ವಾಸುದೇವನ ಜನನಿ ತಾಯಿಯಾದವಳು. ಇವನನ್ನ ಜನನಿ ಅಂದರೆ ಹೆತ್ತವಳು ಅಂತ ಅರ್ಥ. ಇವನನ್ನು ಹುಟ್ಟಿಸಿದ ತಾಯಿ ಒಬ್ಬಳಿದ್ದಾಳೆ. ಅವಳು ಯಾರು ಅಂದರೆ ತ್ರಿಲೋಕ ಜನನಿ, 3 ಲೋಕಕ್ಕೂ ಕೂಡ ತಾಯಿಯಾದವಳೇ ಇವನನ್ನು ಹೆತ್ತ ತಾಯಿ ಮೂಲತಃ. ಅವಳು ಇವನನ್ನ ನೋಡಿ ಆಶ್ಚರ್ಯ ಪಡಲೇ ಇಲ್ಲ. ಯಾಕೆಂದ್ರೆ ಇವ ವಿಷ ಕುಡಿದು ಬಿಟ್ಟಿದ್ದ, ಒಮ್ಮೆ ಭರ್ತಿ ವಿಷ ಕುಡ್ಕೊಂಡಿದ್ದಾನೆ. ಭರ್ತಿ ವಿಷ ಕುಡಿದಾಗ್ಲೂ ಕೂಡ ಇವನನ್ನ ಹೆತ್ತಂತಹ ತಾಯಿ, ಅವಳು 3 ಲೋಕದ ತಾಯಿಯಾದವಳು ಇವನ ತಾಯಿ, ಅವಳು ಆಶ್ಚರ್ಯವನ್ನೇ ಪಡಲಿಲ್ಲ. ಈ ಯಸ್ಯ ಸಮಸ್ತ ಶಕ್ತೇ, ಯಾವ ಸಕಲ ಶಕ್ತಿಗಳನ್ನು ಹೊಂದಿರುವಂತಹ ಈ ಶಿಶು ಇದೆಯಲ್ಲ, ಇದೇ ಶಿಶು ಹಿಂದೆ ವಿಷ ಕುಡಿದಾಗ 3 ಲೋಕದ ತಾಯಿ ಯಾರೋ ಅವಳು ಇವನ ತಾಯಿಯಾಗಿದ್ಲಲ್ಲ, ಅವಳು ಏನೂ ಆಶ್ಚರ್ಯ ಪಡಲೇ ಇಲ್ಲ. ನನ್ನ ಮಗ ಮಾಮೂಲಾಗಿದ್ದು, ಅವನು ಎಂದಿನಂತೆ ಕುಡ್ದಿದ್ದಾನೆ ವಿಷ ಅಂತ ಹೇಳಿ ಅವಳು ಆಶ್ಚರ್ಯ ಪಡಲಿಲ್ಲ, ಸುಮ್ಮನೆ ನೋಡ್ತಾ ಇದ್ಲು. ಅವಳು ಏನೂ ಆಶ್ಚರ್ಯ ಪಡಲೇ ಇಲ್ಲ ಅಂತ ಹೇಳ್ತಾರೆ. ಅರೆ, ಇದಕ್ಕೂ ವೇದಕ್ಕೂ ಏನು ಸಂಬಂಧ? ಮೊದಲಿಂದಂತೂ ಆಯಿತು, ಇದರಲ್ಲಾದರೂ ವೇದ ಸಿಗ್ಬೇಕಲ್ಲ ಅಂದರೆ ವೇದ ಇಲ್ಲೇ ಇರುವುದು. ಯಾಕೆ ಗೊತ್ತಾ? ಹಿಂದೆ ಅಮೃತ ಬೇಕು ಅಂತ ಹೇಳಿ ಅಮೃತ ಪಡೆಯುವುದಕ್ಕೋಸ್ಕರವಾಗಿ ದೇವತೆಗಳು ರಕ್ಕಸರಿಬ್ಬರೂ ಕೂಡ ಮಂದರ ಪರ್ವತವನ್ನ ಹಾಲುಗಡಲಲ್ಲಿಟ್ಟು ಕಡೆತಾ ಇದ್ರು. ಹಾಲುಗಡಲಲ್ಲಿ ಮಂದರ ಪರ್ವತ ಇಟ್ಟು ಅದಕ್ಕೆ ಒಂದು ವಾಸುಕಿ ಎನ್ನುವಂಥ ಉದ್ದ ಸರ್ಪವನ್ನ ಹಗ್ಗ ಮಾಡಿ, ಒಂದು ಬದಿ ರಕ್ಕಸರು, ಇನ್ನೊಂದು ಬದಿ ದೇವತೆಗಳು. ಹೀಗೆ ದೇವಾಸುರರು ಕಡೆತಾ ಇದ್ರೆ ಅಲ್ಲಿ ಏನೇನೋ ಬದಲಾವಣೆ ಆಗ್ತದಲ್ವಾ, ಅಲ್ಲಿಂದ ಎದ್ದು ಬರಬೇಕು ಅಮೃತ, ಅದಕ್ಕೋಸ್ಕರ ಕಡೆತಾ ಇದ್ದಾರೆ. ಕಡೆದ್ರೆ ಆ ಕಡೆದಾಟದಲ್ಲಿ ಮೊದಲು ಎದ್ದು ಬಂದದ್ದು ವಿಷ, ಅದಕ್ಕೆ ಹಾಲಾಹಲ ವಿಷ ಅಂತಾರೆ. ಹಾಲಹಲ ಅಂತಲೂ ಹೇಳ್ತಾರೆ, ಹಾಲಾಹಲ ಅಂತಲೂ ಹೇಳ್ತಾರೆ. ಆ ಹಾಲಹಲ ವಿಷ ಎದ್ದು ಬಂದ ಕೂಡಲೇ ಆ ವಿಷದ ಗಾಳಿಗೆ ಎಲ್ಲರೂ ಮೂರ್ಛೆ ಹೋಗಿಬಿಟ್ರು. ಮತ್ತೆ ತಕ್ಷಣ ಸುದ್ದಿ ಹೋಯಿತು ಸದಾಶಿವನಿಗೆ, ಶಿವ ಜೋರು ಹಾಲಹಲ ವಿಷ ಬಂದು ಹೋಗಿದೆ, ಎಲ್ಲರೂ ಮೂರ್ಛೆ ಬೀಳ್ತಾ ಇದ್ದಾರೆ. ಅಯ್ಯೋ ಹೌದಾ, ಚಿಂತೆ ಬೇಡ, ನಾ ಕುಡಿದು ಬಿಡ್ತೇನೆ, ಅವಾಗ ಯಾರಿಗೂ ಬಾಧೆ ಆಗುದಿಲ್ಲ ಅಂತ ಶಿವ ಓಡಿ ಬಂದು. ಯಾಕೆ ಗೊತ್ತಾ? ಶಿವನಿಗೆ ಸ್ವಭಾವತಃ ಅವನನ್ನು ಬೇಡುವುದೇ ಬೇಡ, ಶಿವನನ್ನು ಯಾರು ಏನು ಪ್ರಾರ್ಥಿಸುವುದೇ ಬೇಡ. ಅಪ್ರಾರ್ಥಿತವಾಗಿ ಮತ್ತೊಬ್ಬರಿಗೆ ಸಹಾಯ ಮಾಡುವ, ಪರೋಪಕಾರ ಮಾಡುವ ಗುಣ ಶಿವನಿಗೆ. ಯಾರು ಕೇಳ್ಕೊಳ್ಳೋದೇ ಬೇಡ. ನೀವು ಚಿಂತೆ ಮಾಡಬೇಡಿ, ನಾನಿದ್ದೇನೆ ಅಂತ ಹೇಳೋದು ಕೆಲವರ ಸ್ವಭಾವ ಹಾಗಿರ್ತದೆ. ನೀವು ಚಿಂತೆ ಮಾಡಬೇಡಿ, ನಾನಿದ್ದೇನೆ, ನನ್ನ ಸಹಾಯ ಯಾವಾಗಲೂ ನಿಮ್ಗಿದೆ, ನನ್ನ ಸಹಕಾರ ನಿಮ್ಗಿದೆಯಪ್ಪ, ನಾನಿದ್ದೇನೆ, ಬಂದ್ಬಿಡಿ, ನಾನಿದ್ದಲ್ಲಿ ನಿಮ್ಗೇನು ಬೇಕು ನಾ ಮಾಡ್ಕೊಡ್ತೇನೆ ಅಂತಾರೆ. ಅದು ಕೆಲವರ ಗುಣ ಹಾಗಿರ್ತದೆ. ಶಿವನಿಗೆ ಅದೇ ಸ್ವಭಾವ. ಹಾಗಾಗಿ ಕೂಡಲೇ ಶಿವ ಬಂದು ಆ ಅಮೃತ ಅಲ್ಲ ವಿಷ, ಹಾಲಹಲ ವಿಷವನ್ನೆಲ್ಲ ತೆಗೆದು ಪಾನ ಮಾಡಲಿಕ್ಕೆ ಬಂದಂತೆ. ಆದರೆ ಅಷ್ಟರೊಳಗಾಗಲೇ ಆ ದೇವತೆಗಳ ಸಮೂಹದಲ್ಲೇ ಇದ್ದಂತಹ ಮುಖ್ಯಪ್ರಾಣ ಮತ್ತೆ ಮುಖ್ಯಪ್ರಾಣನಿಗೂ ಅದೇ ಸ್ವಭಾವ. ಈ ಹಾಲಹಲ ವಿಷಕ್ಕೆ ಮತ್ತೆ ಎಲ್ಲರೂ ಸಾಯ್ತಾರೆ ಬೇಡ ಅಂಥೇಳಿ ಅಲ್ಲಿಯೇ ಇದ್ದಂತಹ ಪರಮಾತ್ಮ ಒಂದು ಸಣ್ಣ ಕಣ್ಣೋಟದ ಆಣತಿ ಕೊಟ್ಟ ಕೂಡಲೇ ಮುಖ್ಯಪ್ರಾಣ ಆ ಹಾಲಹಲ ವಿಷವನ್ನೆಲ್ಲ ತೆಗೆದು ಪಾನ ಮಾಡಿಬಿಟ್ಟಂತೆ. ಕೂಡಲೇ ಕುಡಿದು ಬಿಟ್ಟ ಮುಖ್ಯಪ್ರಾಣ. ಸ್ವಲ್ಪ ಕೈಯಲ್ಲಿ ಬೊಗಸೆಯಲ್ಲಿ ಸ್ವಲ್ಪ ಉಳಿದಿತ್ತೇನೋ, ಒಂದು ಸ್ವಲ್ಪ ತಿಕ್ಕಿ ಆಯ್ತು. ತಿಕ್ಕಿದಾಗ ಅದರಲ್ಲಿ ವಿಷವೆಲ್ಲ ತಿಕ್ಕಿ ಕಡೆಯ ಭಾಗ ಅಡಿಗೆ ಚಕ್ಕೆ ಇರ್ತದಲ್ಲ, ಕಾಫಿ ಮಾಡುವಾಗ ಏನಿರ್ತದೆ, ಡಿಕ್ಯಾಂಟ್ ಮಾಡಿ ಕಾಫಿ ಮಾಡೋದು, ಫಿಲ್ಟರ್ ಕಾಫಿ ಅಲ್ಲ, ಡಿಕ್ಯಾಂಟೆಡ್ ಕಾಫಿ ಒಳಗೆ ಅಡಿಗೆ ಆ ಎಲ್ಲ ಇರ್ತದೆ, ಚಹಾದಲ್ಲೂ ಸೊಪ್ಪಿರ್ತದಲ್ವ, ಹಾಗೆ ಅದನ್ನು ಸ್ವಲ್ಪ ತಿಕ್ಕಿ ರಸವನ್ನೆಲ್ಲ, ಹಾಲಹಲದ ರಸ ಎಲ್ಲ ಮುಖ್ಯಪ್ರಾಣ ಕುಡಿದಾಯಿತು. ಅಡಿಗೆ ಸ್ವಲ್ಪ ಚಕ್ಕೆಯಾಗಿ ನಿರ್ವೀರ್ಯವಾದಂತಹ ಹಾಲಹಲ ವಿಷ ಇದೆ. ಸದಾಶಿವ ಓಡಿ ಬರುವಾಗ ಇಷ್ಟಾಗಿಯೇ ಹೋಗಿತ್ತು. ಬಂದ ಕೂಡಲೇ ಸದಾಶಿವನಿಗೆ ಕೊಟ್ಟದ್ದು, ಶಿವ ಇದನ್ನು ಪಾನ ಮಾಡು ಅಂತ. ಆ ಶಿವ ಹಾಲಹಲ ವಿಷವನ್ನು ಪಾನ ಮಾಡಿದಾಗ ಗಂಟಲೆಲ್ಲ ಸುಟ್ಟೋಯ್ತಂತೆ. ಕೂಡಲೇ ಉಮಾ ಬಂದು ಆ ಕುತ್ತಿಗೆಯನ್ನು ಗಟ್ಟಿ ಹಿಡಿದು ಬಿಟ್ಲಂತೆ. ಬೇಡ, ಹೊಟ್ಟೆಗೆ ಹೋಗೋದು ಬೇಡ, ಅದು ಹಾಲಹಲ ವಿಷ ಬೇಡ ಅಂತ ಗಟ್ಟಿಯಾಗಿ ಹಿಡಿದ್ಲಂತೆ. ಶಿವನಿಗೆ ಏನು ಅಂತ ಯೋಚನೆ ಐತಿ, ಚಿಂತೆ ಇಲ್ಲ. ಯಾಕೆ ಹೊಟ್ಟೆಗೆ ಹೋದ್ರೂ ಅಡ್ಡಿಲ್ಲ, ಸೈ ಅನ್ನುವ ಆ ಒಂದು ಗುಣ, ಯಾಕೆಂದ್ರೆ ಇಷ್ಟು ಜನರಿಗೆ ಉಪಕಾರ ಆಗ್ತದೆ ಅಂತ. ಹೀಗೆ ಶಿವನ ಮಹಿಮೆ ಹೇಳಲಿಕ್ಕೆ ಹೋದರೆ ಮೈಯೆಲ್ಲ ಅಪಾರವಾಗಿ, ಮೈಯೆಲ್ಲ ರೋಮಾಂಚನ ಆಗುವಷ್ಟು ಮಹಾಮಹಿಮೆ ಹಾಗಾಗಿ ನಮ್ಮ ಉಡುಪಿ ಪರಿಸರದಲ್ಲಿ ಬ್ರಹ್ಮಲಿಂಗೇಶ್ವರ, ಮಹಾಲಿಂಗೇಶ್ವರ ದೇವರು ಭರ್ತಿ ಇದ್ದಾರೆ. ಯಾವ ದಿಕ್ಕಿಗೆ ಹೋದ್ರೂ ಮಹಾಲಿಂಗೇಶ್ವರ ಸಿಗ್ತಾನೆ, ಬ್ರಹ್ಮಲಿಂಗೇಶ್ವರ ಸಿಗ್ತಾನೆ. ಹೀಗೆ
ನಮಗೆಲ್ಲ ಕಡೆಯಲ್ಲೂ ಸಿಗುವಂಥದ್ದು. ಶಿವನ ಗುಣ ಅಂಥದ್ದು, ಯಾರೂ ಬಿಡುವುದಿಲ್ಲ, ಶಿವನನ್ನು ಯಾರೂ ಬಿಟ್ಟಿರಲಿಕ್ಕೆ ಆಗೋದಿಲ್ಲ. ಹೀಗೆ ಶಿವನ ಉಪಕಾರ ಗುಣ ಅಂಥದ್ದು. ಆದರೆ ಉಮಾ ಹೀಗೆ ಗಂಟ್ಲಲ್ಲೇ ಇರಲಿ ಅಂಥೇಳಿ ಗಂಟ್ಲಲ್ಲೇ ಇರಿಸಿ ನಿಲ್ಸಿದ್ಲಂತೆ. ಗಂಟ್ಲೆಲ್ಲ ಸುಟ್ಟು ಕಂದು ಬಣ್ಣ ಆಗಿ ಹೋಯ್ತು. ಅದಕ್ಕೆ ಕಪ್ಪು ಗೊರಳ ಶಿವನ, ಕಂದು ಗೊರಳ ಶಿವನ ಅಂಥೇಳಿ ವರ್ಣಿಸ್ತಾರೆ. ಯಾರು? ನಮ್ಮ ಪುರಂದರದಾಸರೆಲ್ಲ ಎಲ್ಲ ಹರಿದಾಸರೆಲ್ಲ ಕನ್ನಡದಲ್ಲಿ ಹೇಳುವಾಗ ಕಪ್ಪು ಗೊರಳ, ಕಂದು ಗೊರಳ ಅಂತ ಹೇಳೋದು. ಸಂಸ್ಕೃತದಲ್ಲಿ ನೀಲಕಂಠ, ವಿಷಕಂಠ ಅಂತಾರೆ. ನೀಲ ಅಂದರೆ ಕಪ್ಪು, ಸುಟ್ಟು ಕಪ್ಪಾದಂತಹ ಒಂಥರ ನೀಲಿ ಅಂತ, ನೀಲಿ ಕಡು ನೀಲಿ ಬಣ್ಣಕ್ಕೆ ತಿರುಗಿದಂತಹ ಕೊರಳು ಉಳ್ಳವ. ಮತ್ತು ವಿಷಕಂಠ, ಕಂಠದಲ್ಲೇ ವಿಷ ಉಂಟು. ಆ ರೀತಿ ಇರುವ ಯಾರು? ಶಿವ ಅಂತ ಆ ಹೆಸರಾಗಿ ಹೋಯಿತು. ಹೀಗೆಲ್ಲ ಶಿವನ ಮಹಿಮೆ, ಆ ನೀಲಕಂಠ ವಿಷಕಂಠ ಅನ್ನುವ ಹೆಸರಿನಲ್ಲಿ ಶಿವನ ಕಾರುಣ್ಯ ಲೋಕದ ಮೇಲೆ ಹೇಗಿದೆ ಅನ್ನೋದು ಗೊತ್ತಾಗ್ತದೆ. ನಿಸ್ವಾರ್ಥವಾದಂತಹ, ಕೇವಲ ಪರೋಪಕಾರ ಮಾಡುವಂತಹ ಆ ಕಾರುಣ್ಯ ಗುಣ ಶಿವನದ್ದು. ಆ ನಾಮ ನೀಲಕಂಠ ವಿಷಕಂಠ ಅನ್ನುವ ಸ್ಥಳದಲ್ಲೇ, ಆ ಹೆಸರಿನಲ್ಲೇ ಅಷ್ಟು ಮಹಾಮಹಿಮೆ ಉಂಟು ಶಿವನ. ಆ ಅನಿಮಿತ್ತವಾದಂಥ ಉಪಕಾರ ಬುದ್ಧಿ, ಲೋಕಾನುಗ್ರಹ ಮಾಡುವಂಥ ಬುದ್ಧಿ ಕಾಣ್ತದೆ. ಕನ್ನಡದಲ್ಲಿ ಕಪ್ಪುಗೊರಳ, ಕಂದುಗೊರಳ, ನಂಜುಂಡ ಅಂತ ಕರೀತಾರೆ. ನಂಜನ್ನು ಉಂಡಮ, ನಂಜುಂಡ ಅಂತ ಕರೀತಾರೆ. ಎಂಥ ಕನ್ನಡದಲ್ಲಾದರೂ ಖುಷಿ ಕೊಡುವಂಥ ಹೆಸರುಗಳು, ಶುದ್ಧ ಕನ್ನಡ ಪದಗಳು. ಸಂಸ್ಕೃತದಲ್ಲೂ ಅಷ್ಟೇ ಅದೇ ಭಾವವನ್ನು ಹೇಳಿದ್ರು. ಭಾಷೆ ಯಾವುದಾದ್ರೂ ಕೂಡ ಭಾವ ಅಂಥದ್ದು ಅಂತ. ಹೀಗೆ ಶಿವನ ಮಹಿಮೆ ಆಯಿತು. ಮೊದಲಿಗೆ ಅದೆಂಥ ನಿರ್ವೀರ್ಯವಾದ ವಿಷಕ್ಕೆ ಅಷ್ಟು ಗಂಟಲು ಸುಡುವಂಥದ್ದಾಗ್ತದೆ ಅಂದರೆ ಮೂಲ ವಿಷ ಹೇಗಿರ್ಬೇಕಪ್ಪ? ಹಲಹಲ ವಿಷ. ಅದನ್ನು ಮುಖ್ಯ ಪ್ರಾಣ ಪಾನ ಮಾಡಿಬಿಟ್ಟ. ಏನಾಗಬೇಕಿತ್ತು? ಪಾನ ಮಾಡಿ ಹೊಟ್ಟೆಗೆ ಹೋಗಿದೆ ಹಲಹಲ ವಿಷ. ಹಾಗಾದರೆ ಮುಖ್ಯ ಪ್ರಾಣನಿಗೆ ಏನೆಲ್ಲ ಬಾಧೆ ಆಗಬಹುದಿತ್ತು ಅಂದರೆ ಏನೂ ಆಗಲಿಲ್ಲ. ಅಂಥ ಮಹಾವಿಷವನ್ನು ಕುಡಿದರೆ ಅವನ ತಾಯಿ ಅಲ್ಲೇ ಇತ್ತಲ್ಲ, ಆ ತಾಯಿಗೆ ಏನಾದರೂ ಆಶ್ಚರ್ಯ ಆಯಿತಾ? ಏನೂ ಆಗಲಿಲ್ಲ. ಯಾಕೆ? ಸಮಸ್ತ ಶಕ್ತೇ ಸರ್ವಶಕ್ತಿ ಸಂಪನ್ನನಾಗಿರುವಂಥವನು. ಈ ಹೆಸರೇ ಹೇಳ್ತದೆ, ಮುಖ್ಯ ಪ್ರಾಣ ಅನ್ನೋ ಹೆಸರೇ ಹೇಳ್ತದೆ ಸರ್ವಶಕ್ತಿ ಸಂಪನ್ನ ಅಂತ. ಅವ ಹಲಹಲ ವಿಷ ಕುಡಿದ್ರೆ ಅಂತಾಯ್ತು. ವಿಷ ಹಿರಿದೋ, ಮುಖ್ಯ ಪ್ರಾಣ ಹಿರಿಯವನು, ಅವನಿಗೆಂತ ಮಾಡ್ತದೆ ವಿಷ? ಏನಿಲ್ಲ ಅಂತ ಅವಳು ಲಕ್ಷ್ಯವೇ ವಹಿಸ್ಲಿಲ್ಲ. ಆದರೆ ಈಗ ಈ ತಾಯಿ ಹುರುಳಿ ಕಾಳು ತಿಂದದ್ದಕ್ಕೆ ಇಷ್ಟು ಆಶ್ಚರ್ಯ ಪಡ್ತಾ ಇದ್ದಾಳೆ ಅಂಥೇಳಿ ಆ ವಾಸುದೇವ ಮುಖ್ಯ ಪ್ರಾಣಾವತಾರ ಅನ್ನುವುದನ್ನು ಸ್ಮರಿಸಿಕೊಂಡು ನಮಗೆ ಆ ವೇದ ಭಾಗದಲ್ಲಿ ಇದ್ದಂತಹ ವಿಷಯವನ್ನು, ಘಟನೆಯನ್ನು ನೆನಪಿಸಿಕೊಡ್ತಾರೆ. ಪ್ರಸಿದ್ಧವಾಗಿರುವುದು ಶಿವನೇ ಹಲಹಲ ವಿಷ ಪಾನ ಮಾಡಿದ ಅಂತ ಪ್ರಸಿದ್ಧಿ ಇರುವುದು. ಆದರೆ ವೇದಕ್ಕೆ ಹೋದಾಗ ವೇದದಲ್ಲಿ ಬರುವಂತಹ ಪ್ರಸಂಗ ಇದು. ಹೀಗೆ ಪ್ರತಿಕಲ್ಪದಲ್ಲಿ ಇಂಥದೊಂದು ಮಹಾಮಹಿಮೆಯನ್ನು ಮುಖ್ಯ ಪ್ರಾಣ ತೋರುವಂಥದ್ದು ಇದೆ ಅಂತ ಇದು ವೇದ ಹೇಳ್ತದೆ. ಈಗ ಸ್ತನ್ಯಂ ಮುಹುಃ ಕಿಲ ದದೌ ಜನನೀ ಗೃಹೀತ್ವಾ ಕ್ಷೇಮಾಯ ತಂ ಕಿಲ ಜನಕೋ ಜಜಾಪ ಅನ್ಯೋ ಜನೋಪಿ ಕಿಲ ಲಾಲಯತಿ ಸ್ಮ ಕಿಂತು ಸರ್ವೋಪಿ ತನ್ಮುಖ ಸುಹಾಸರಸಾಯನೋತ್ಕಃ. ಆಯಿತು. ಈಗ ತಾಯಿ ಮತ್ತೇನು ಮಾಡೋದು? ಮಗುವನ್ನು ಎತ್ತಿಕೊಂಡ್ಲು, ಎದೆ ಹಾಲು ಕೊಟ್ಲು, ಸ್ವಲ್ಪ ಮತ್ತೆ ಮತ್ತೆ ಮುದ್ದು ಮಾಡಿದ್ಲು. ಪುಟ ಏನಾಗಿ ಹೋಯ್ತೋ ನಿನಗೆ ಅಂತ. ಏನಿಲ್ಲ, ಮಗು ಇದ್ದಾಗೆ ಇದೆ, ಆಟ ಆಡಿಕೊಂಡಿದೆ. ಆದರೆ ತಂದೆ ನೋಡಿದ, ತಂದೆಗೂ ಗೊತ್ತಾಯ್ತಲ್ಲ. ಹಾಗಾಗಿ ವಿಶೇಷವಾದ ಧ್ಯಾನ ಮಾಡಿಕೊಳ್ತಾ ಜಜಾಪ, ಮತ್ತೆ ಮತ್ತೆ ಅನಂತೇಶ್ವರನ ಜಪವನ್ನು ಅತಿ ಕಠಿಣವಾಗಿ, ಮೊದಲೇ ಮಹಾ ಮಡಿಯುವಂತರು ಮತ್ತೆ ಹೋಗಿ ಸ್ನಾನ ಮಾಡಿ ಆ ಶಿಶುವಿಗೋಸ್ಕರ ಮತ್ತೆ ಜಪ ಮಾಡಿದರು. ಮಗುವಿನ ಕ್ಷೇಮಕ್ಕೋಸ್ಕರವಾಗಿ ಧ್ಯಾನಾಸಕ್ತರಾಗಿ ಅನಂತೇಶ್ವರ ಜಪವನ್ನು ಮಾಡಿದರು. ಅನಂತೇಶ್ವರನನ್ನು ಬೇಡಿದರು, ನನ್ನ ಮಗನನ್ನು ಚೆನ್ನಾಗಿ ಕಾಪಾಡು, ಅವನಿಗೆ ಯಾವ ಆಪತ್ತು ಬಾರದಿರಲಿ ಅಂತ ಮತ್ತೆ ಮತ್ತೆ ಕೇಳಿಕೊಂಡ್ರು ತಂದೆ. ಹೀಗೆ ತಾಯಿ ತಂದೆ ಇಂಥದೊಂದು ಪ್ರಸಂಗವನ್ನು ಎದುರಿಸಿ ಆತಂಕಗೊಂಡು ಅದಕ್ಕೆ ಪರಿಹಾರೋಪಾಯವಾಗಿ ಏನು ಮಾಡೋದು? ಪರಿಹಾರೋಪಾಯ ಅಂದರೆ ಪರಮಾತ್ಮನೇ ಉಪಾಯ. ಅನ್ಯೋಜನೋಪಿ, ಬೇರೆ ಬೇರೆ ಜನಗಳಿದ್ರಲ್ವಾ ಆ ಸುತ್ತಲಿನ
ಗ್ರಾಮದವರು. ಅವರೆಲ್ಲ ಇವ್ರ ಮನೆಗೆ ಬರ್ತಿದ್ರು, ಪದೇ ಪದೇ ಬರ್ತಿದ್ರು. ಇವ್ರ ಮನೆ ಒಂದು ರೀತಿ ದೇವಸ್ಥಾನದ ಹಾಗೆ. ಯಾರ ಮನೆ? ನಡಿಲಾಯ ಭಟ್ರ ಮನೆ ಅಂದರೆ ಪಡುಮನೆ ಅಂತಾರೆ ಅದಕ್ಕೆ. ಅಲ್ಲಿ ಪಡುಮನೆ ನೋಡು, ಅಲ್ಲಿ ಮಧ್ಯ ಮನೆ ಹೇಳುವುದಿಲ್ಲ, ಪಡುಮನೆ. ಆದರೆ ಅವ್ರ ಮೂಲ ನಡಿಲಲ್ವ, ಹಾಗಾಗಿ ನಡಿಲಾಯರು ಅನ್ನೋದು. ಈ ಭಟ್ರ ಮನೆಗೆ ಮತ್ತೆ ಮತ್ತೆ ಜನಗಳು ನಿತ್ಯ ಬರುವುದು ಇತ್ತು. ಹೇಗೆ ನಂದಗೋಪನ ಮನೆಗೆ ಇಡೀ ವ್ರಜದ ಜನರೆಲ್ಲ ಹೇಗೆ ನಿತ್ಯ ಬಂದು ಹೋಗ್ತಿದ್ರು, 2 ಹೊತ್ತು ಬರ್ತಿದ್ರು. ಯಾಕೆ? ಅಲ್ಲಿ ಕೃಷ್ಣ ಬಲರಾಮರಿದ್ರು, ಅವರನ್ನು ಕಾಣಬೇಕು ಅಂತ ಬರ್ತಿದ್ರು. ಹಾಗೆಯೇ ಈ ಭಟ್ರ ಮನೆಗೆ ಯಾವಾಗಲೂ ಜನ ಬರುವುದು, ವಾಸುದೇವನನ್ನು ನೋಡುವುದು, ಎತ್ತಿಕೊಂಡು ಮುದ್ದಾಡಿ ಹೋಗುವುದು. ಇದು ರೂಢಿಯಾಗಿಬಿಟ್ಟಿತ್ತು ಅಲ್ಲಿಯ ಜನರಿಗೆ. ವಾಸುದೇವನನ್ನು ಕಾಣದೇ ಇರ್ತಿರ್ಲಿಲ್ಲ. ಮತ್ತೆ ಸರ್ವೋಪಿ, ಏನು ಅದಕ್ಕೆ ಕಾರಣ ಅಂದರೆ ಸರ್ವೋಪಿ ತನ್ಮುಖ ಸುಹಾಸ ರಸ ಏನು ಕಹ. ಆ ಹುಡುಗ ಅವನು ರಸಾಯನನಾಗಿದ್ದ. ಎಂಥ ರಸಾಯನ? ಮುಗುಳ್ನಗೆಯ ರಸಾಯನ ಇತ್ತು ಅವನಿಗೆ. ಮುಗುಳ್ನಗೆಯ ರಸಕ್ಕೆ ಆಶ್ರಯವಾಗಿದ್ದದ್ದು. ರಸಾಯನವಾದಂತಹ ಮುಗುಳ್ನಗೆ ಉಳ್ಳಂತಹ ಈ ಹುಡುಗನ ಮುಖವನ್ನು ಎಲ್ಲರೂ ನೋಡಲಿಕ್ಕೆ ಬಹಳ ಉತ್ಸುಕರಾಗಿದ್ದರಂತೆ. ಇಲ್ಲಿ ರಸಾಯನ ಅನ್ನುವಂಥ ಒಂದು ಒಳ್ಳೆ ಪದ ಉಂಟು, ಅದನ್ನು ಬಿಡಿಸಿಕೊಂಡು ಬಿಡುವ ಸಾಕು. ರಸ ಅಂದರೆ ರಸ ಆಯನ, ರಸಕ್ಕೆ ಆಶ್ರಯವಾದದ್ದು ಅಂತ. ಅದು ಸುಹಾಸ ರಸ, ಅತ್ಯಂತ ಪರಮ ಮಂಗಳವಾದಂತಹ ಮುಗುಳ್ನಗೆ. ಹಾಸ ಅಂದರೆ ನೆಗೆ ಅಂತರ್ಥ. ಮಂಗಳಮಯವಾದಂತಹ ಉತ್ತಮ ಮುಗುಳ್ನಗೆ ಎನ್ನುವಂತಹ ರಸ, ಆ ರಸಕ್ಕೆ ಆಶ್ರಯನಾಗಿ ಇರುವ ಮಾವ. ಅದರಲ್ಲಿ ಆ ಮುಗುಳ್ನಗೆಯಲ್ಲಿ ಒಂದು ರಸ ಇತ್ತು. ಮುಗುಳ್ನಗೆ ಬರುವುದು ಯಾವಾಗ? ಸಂತೋಷಕ್ಕೆ ಮುಗುಳ್ನಗೆ ಬರ್ತದೆ. ಆ ಸಂತೋಷಕ್ಕೆ ಬರುವಂತಹ ಮುಗುಳ್ನಗೆ, ಅದರಲ್ಲಿ ರಸ ಇತ್ತು. ಎಂಥ ರಸ ಅಂದರೆ ರಸಕ್ಕೆ ಆಶ್ರಯವಾದದ್ದು ಅವನ ಮುಗುಳ್ನಗೆ. ಹಾಗಾದರೆ ರಸ ಎಂಥದ್ದು? ಸಂತೋಷ ಆದರೆ ಮುಗುಳ್ನಗೆ ಬರ್ತದೆ. ಸಂತೋಷಕ್ಕೆ ಕಾರಣ ರಸ. ಆ ರಸ ಯಾವುದು ಅಂದರೆ ಪರಮಾತ್ಮನೇ ರಸ. ಅಂತಹ ಪರಮಾತ್ಮ ಎನ್ನುವಂತಹ ರಸದ ಆಶ್ರಯವಾಗಿದ್ದಂತಹ ಮುಗುಳ್ನಗೆ ಈ ಹುಡುಗನಿಗಿದ್ದದ್ದು. ಪರಮಾತ್ಮನನ್ನು ರಸ ಅಂತ ಹೇಳ್ತಾರೆ. ರಸ ಅಂದರೆ ರಸಂ ಅಂತ ಹೇಳ್ತಾರೆ. ತಮಿಳು ಮಲಯಾಳಗಳಲ್ಲಿ ರಸಂ ಅಂದರೆ ಸಾರು ಅಂತ ಅರ್ಥ. ನಮ್ಮಲ್ಲಿ ಸಾರು, ಇಂದೆಲ್ಲ ಒಳ್ಳೆ ಸಾರು ಉಂಡು ಬಂದಿದ್ದೇನೆ ಮಠದಲ್ಲಿ ನಾನು. ಚಂದ ರುಚಿ ಸಾರು. ಹಾಗಾದರೆ ಅಂದರೆ ಇದು ಹೌದು, ರಸವೇ ಇದು. ಚೆನ್ನಾಗಿ ಸಾವಿರ ಕುದಿ ಉಳ್ಳಂಥದ್ದು ಸಾರು, ರಸ ಅದು. ಆದರೆ ಇದು ರಸ ಹೇಗೆ? ಇಲ್ಲಿ ರಸ ಅಂದರೆ ಉಪನಿಷತ್ತೆಲ್ಲ ವರ್ಣಿಸ್ತದೆ. ರಸೋವೈ ಸಹ ಅಂತ ಹೇಳ್ತದೆ. ಪರಮಾತ್ಮ ರಸ ಅಂತ ಹೇಳು, ಪರಮಾತ್ಮನಿಗೆ ರಸ ಅಂತ ಹೆಸರು ಅಂಥೇಳಿ ಉಪನಿಷತ್ ಹೇಳ್ತದೆ. ಗೀತೆಯಲ್ಲಿ ಕೃಷ್ಣ ಅದನ್ನೇ ಹೇಳಿಕೊಳ್ತಾನೆ, ರಸೋಹಂ ಅಪ್ಸು ಕೌಂತೆಯ ಅಂತ. ನಾನು ರಸವಾಗಿದ್ದೇನೆ ಕುಂತಿ ಮಗನೇ, ನಾನು ರಸವಾಗಿದ್ದೇನೆ. ನೀರಿನಲ್ಲಿರುವ ರಸ, ನೀರಿನಲ್ಲಿರುವ ಪೋಷಕಾಂಶ ನಾನೇ ರಸ ಅಂತ ಹೇಳಿಕೊಳ್ತಾನೆ ಕೃಷ್ಣ. ಅಂತಹ ರಸಕ್ಕೆ ಆಯನ, ಆ ರಸವನ್ನು ಕಂಡು ರಸವನ್ನು ತುಂಬಿಕೊಂಡು ಖುಷಿಯಿಂದ ಇರುವಂಥದ್ದು, ರಸವನ್ನು ತುಂಬಿಕೊಂಡಂತಹ ಆನಂದದಿಂದ ಬರುವಂತಹ ಮುಗುಳ್ನಗೆ ಉಳ್ಳಂತಹ ಮುಖ ವಾಸುದೇವನಿಗಿದೆ. ಇಂತಹ ಮುಗುಳ್ನಗೆಯನ್ನು ಕಾಣಲಿಕ್ಕೆ ಅಲ್ಲೆಲ್ಲ ಜನರು ಬರ್ತಿದ್ರು. ಆ ಮುಗುಳ್ನಗೆಯ ಮುಖದ ಶಿಶುವನ್ನು ನೋಡಿ ಆನಂದ ಪಡ್ತಿದ್ರು. ಅಂದರೆ ಆ ವಾಸುದೇವನ ಮುಗುಳ್ನಗೆ ನೋಡುವಾಗ ಮುಗುಳ್ನಗೆಯ ಹಿನ್ನೆಲೆಯಲ್ಲಿರುವಂತಹ ಆ ವಾಸುದೇವನ ಅಂತರಂಗದ ಭಗವದ್ ಅನುಸಂಧಾನ ಎಲ್ಲರಿಗೂ ಕೂಡ ಮುಟ್ತಿತ್ತೇನೋ ಆ ಸಾತ್ವಿಕ ಜೀವಾತ್ಮರಿಗೆ. ಹಾಗಾಗಿ ಮುಗುಳ್ನಗೆಯನ್ನು ಕಂಡಾಗ ಎಲ್ಲರ ಮನಸ್ಸಿಗೂ ಪರಮಾನಂದ ಆಗ್ತಿತ್ತು. ಯಾಕೆಂದ್ರೆ ಅದು ಕೇವಲ ಮಕ್ಕಳು ನಕ್ಕಾಗ ಖುಷಿ ಆಗ್ತದೆ. ಹೌದು, ನಮ್ಮ ಮನೆಯಲ್ಲೂ ಒಂದು ಶಿಶು ಮಗು ಇದೆ. ಆ ಶಿಶುವನ್ನು ನೋಡಿ ಆನಂದ ಆಗ್ತದೆ. ಹೌದಪ್ಪ, ಚಂದ ನಗ್ತದೆ ನಮ್ಮನೆ ಮಗು ಕೂಡ. ಅದನ್ನು ನೋಡಿ ಆನಂದ ಆಗ್ತದೆ ಅಂದರೆ ನಮ್ಗೆ ಅಭಿಮಾನ ಆಗ್ತದೆ. ನಮ್ಮದೇ ಮಗಳು ಮೊಮ್ಮಗಳು ನಗಾಡುವಾಗ ನಮ್ಗೆ ಖುಷಿ ಆಗುವುದಿಲ್ವಾ? ಬಿಟ್ಟಾಕಿ ನಮ್ಮ ಅಭಿಮಾನ ಸುಟ್ಟರೆ ಒಳ್ಳೆಯದು. ಅದು ಸುಡುವುದಿಲ್ಲ, ನಾವು ಇಟ್ಕೊಂಡಿದ್ದೇವೆ, ಭದ್ರವಾಗಿ ಇದೆ. ಅದಲ್ಲ ಇಲ್ಲಿ. ಮತ್ತೆ ಆ ಮುಗುಳ್ನಗೆಯ ಹಿನ್ನೆಲೆಯಲ್ಲಿ ಭಗವದ್ ಅನುಸಂಧಾನ ಇದೆ. ಅಂತಹ ಭಗವದ್ ಅನುಸಂಧಾನಕ್ಕೆ ಕಾರಣವಾಗಿರುವಂತಹ, ಅದರಿಂದ ಉಂಟಾದಂತಹ ಮುಗುಳ್ನಗೆಯ ಮುಖವನ್ನು ನೋಡುವಾಗ ಎಲ್ಲ ಸಾತ್ವಿಕ ಜನರಿಗೆ ತೀರಾ ಆತ್ಮಾನಂದ ಉಂಟಾಗ್ತಿತ್ತು. ಅಂಥ ಆತ್ಮಾನಂದವನ್ನು ಯಾರು ಕಳ್ಕೊಳ್ಳಿಕ್ಕೆ ತಯಾರಿಲ್ಲ. ಎಲ್ಲರೂ ಕೂಡ ನಡಿಲಾಯ ಭಟ್ರ ಮನೆಗೆ ಬರುವುದು, ವಾಸುದೇವನನ್ನು ಕಾಣುವುದು, ಅವನ ಮುಗುಳ್ನಗೆ ನೋಡಿ ಆತ್ಮಾನಂದ ಅನುಭವ ಮಾಡಿಕೊಳ್ಳುವುದು, ಅವನನ್ನು ಎತ್ತಿ ಮುದ್ದಾಡಿಸುವುದು. ಈ ರೀತಿ ಎಲ್ಲರ ಲಾಲನೆ
ಆ ವಾಸುದೇವನಿಗೆ ಸಿಕ್ಕಿತ್ತು. ಹೀಗೆ ಎಲ್ಲರಿಗೂ ಆನಂದ ಕೊಟ್ಟ ಆ ವಾಸುದೇವ ಅಂತ. ಹೀಗೆ 42ನೇ ಶ್ಲೋಕ ವರ್ಣಿಸಿದ್ದಾರೆ ನಮ್ಮ ನಾರಾಯಣ ಪಂಡಿತಾಚಾರ್ಯರು. ಬ್ರಹ್ಮಾರ್ಪಣಮಸ್ತು.